ನಾವೀಗ ಸಮುದಾಯ ಆರೋಗ್ಯ ಕೇಂದ್ರ ತಡವರ್ಗ ಇಲ್ಲಿ ಬಂದಿದ್ದೀವಿ. ಇವತ್ತಿಗೆ 3 ತಿಂಗಳ ಹಿಂದೆ ವೈದ್ಯರು ಇಲ್ಲ ಅಂತ ಇಲ್ಲಿ ಸಿಬ್ಬಂದಿ ಸಾವಾಗಿದೆ. ಕೇಂದ್ರ ಸ್ಥಾನದಲ್ಲಿ ವೈದ್ಯರು ಇದ್ದಾರೆ ಅಂತ ಹೇಳಿದರು. ಬಟ್ ಆವತ್ತಿನ ದಿನ ಯಾವ ವೈದ್ಯರು ಇರಲಿಲ್ಲ. ಕೇವಲ ಒಬ್ಬರು ನರ್ಸ್ ಇದ್ದರು. ಇನ್ನೊಬ್ಬರು ನರ್ಸು ತೀರ್ಕೊಂಡ್ರು. ಇವತ್ತಿಗೆ 3 ತಿಂಗಳು ಕಳೀತು. ಇವತ್ತೇನಾದರೂ ಬದಲಾವಣೆ ಆಗೈತೆ ನೋಡೋಣ ಬರ್ರಿ. ನಾನೀಗ ವಾರ್ಡ್ ಕಡೆ ಹೊಂಟೀನಿ. ಯಾರೂ ಇಲ್ಲ ಅಂತಂದರೆ ಇಲ್ಲ, ವಾರ್ಡ್ನಾಗಿದ್ದರು ಅಲ್ಲಿದ್ದರು ಅಂತಾರೆ. ಪ್ರತಿಯೊಂದು ಕೋಣೆನೂ ನಿಮಗೆ ತೋರಿಸ್ತೀನಿ ಲೈಫಾಗಿ. ಇಲ್ಲಿ ಇದೇ ಆಸ್ಪತ್ರೆ ಸಿಬ್ಬಂದಿಯೇ ಸಾವಾಗಿದೆ ವೈದ್ಯರಿಲ್ಲದ ಕಾರಣ. ಆದರೂ ಏನಾದರೂ ಬದಲಾವಣೆ ಆಗೈತಿ ಅನ್ನೋದು ನೋಡಿದ್ರೆ ಬದಲಾವಣೆ ಆಗೋದ್ರ ಬದಲು ಇನ್ನಷ್ಟು ಹದಗೆಟ್ಟೈತೆ ಇದು ವಾರ್ಡು. ಇನ್ನೊಂದು ವಿಷಯ ನಿಮ್ಮ ಗಮನಕ್ಕೆ ತೊಗೊಂಬರ್ತೀನಿ. ಇದು ಪುರುಷರ ವಾರ್ಡು. ಹಿಂಗೆ ಬಂದರೆ ಇಲ್ಲಿ ಯಾರು ಇದು ಸ್ತ್ರೀಯರ ವಾರ್ಡು. ಯಾರೂ ಇಲ್ಲ. ಮುಖ್ಯವಾದ ವಿಷಯ ಹೇಳಬೇಕು, ಕೈಟು ಹತ್ತಿಲ್ಲ. ಗಮನಿಸಿ, CCTV ಕ್ಯಾಮ್ರಾ. ಸ್ತ್ರೀಯರ ವಾರ್ಡು. ಒಬ್ಬ ವೈದ್ಯರಿಲ್ಲ, ಸ್ಟಾಫ್ ನರ್ಸ್ಗಳಿಲ್ಲ. ಒಬ್ಬರು ಯಾರೋ ಮಹಿಳೆ ಆಧಾರ ತಂದರು. ಆ ಸಿಬ್ಬಂದಿ ಸಾವು ಆದಾಗಲಿಂದ ಆಸ್ಪತ್ರೆಯಲ್ಲಂತೂ ಭಯ ಆಗೋದ್ರಿಂದ ಅವ್ರು ಕ್ವಾರ್ಟರ್ಸ್ ಕಡೆ ಹೋಗ್ಯಾರ ಅಂತಂದರು. ಬಟ್ ಉಳಿದ ಸಿಬ್ಬಂದಿ ಏನಾಯಿತು? ಅವ್ರ್ಯಾಕೆ ಬಂದಿಲ್ಲ? ಇದಕ್ಕಿಂತ ಮೊದಲು ಬಂದಾಗ ಇಲ್ಲೊಂದು 2 ನಾಯಿಗಳಾದರೂ ಇರ್ತಿದ್ದು. ಇವತ್ತು ದುರಾದೃಷ್ಟ ಅಂದ್ರೆ ನಾಯಿನೂ ಇಲ್ಲ. ಹೆರಿಗೆ ಕೋಣೆ ಯಾರೂ ಇಲ್ಲ. ಇದನ್ನು ಬಿಟ್ಟು ಸಿಬ್ಬಂದಿಗಳು ಇರುವಂಥ ಕೋಣೆ ಯಾವುದಿದೆ ಅಂತ ನನಗೆ ಗೊತ್ತಿಲ್ಲ. ನೆಲಮಾಳಿಗೆಯಲ್ಲಿ ಏನಾದರೂ ವೈದ್ಯರು ಸಿಬ್ಬಂದಿಗಳು ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಅದನ್ನು ಅವರೇ ಉತ್ತರ ಕೊಡಬೇಕು. ಟೈಮು ರಾತ್ರಿ 11:45 ಈಗ. ಒಬ್ಬರು ಸಿಬ್ಬಂದಿನೂ ಇಲ್ಲ. ವೈದ್ಯರನ್ನ ಕೇಳಿದ್ರೆ ನೀ ಯಾವ ಕೇಳವ, ನನ್ನ ಮ್ಯಾಗ ಏನು ಮಾಡ್ಕೊತಿ ಮಾಡ್ಕೋ, ನಿನಗೇನು ಬೇಕು, ಹಿಂಗೆಲ್ಲ ಮಾತಾಡ್ತಾರೆ. ಒಂದು ಸಾವಾದ್ರೂ ಇವ್ರಿಗೆ ಬುದ್ಧಿ ಬಂದಿಲ್ಲ. ಮೇಲಧಿಕಾರಿಗಳು ಕುರ್ಚಿಗಾಗಿ ಕಿತ್ತಾಡೋ ಬದಲು ಈ ಕಡೆ ಒಂದು ಸ್ವಲ್ಪ ಗಮನ ಹರಿಸಿದ್ರೆ ಪಾಪ ಬಡ ಜೀವಗಳು ಬದುಕುವಂಥವು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.